ವಿದ್ಯಾ ಬಾ ಅಕ್ಕ. ಇದೇನೆ ಕೇಸರಿ ಬಾತು? ಸುಮ್ಮನೆ ಅಪ್ಪಂಗೆ ಇಷ್ಟ ಅಲ್ಲ ಅಂತ. ಅಪ್ಪ ಇಲ್ಲಿ? ಈ ನಡುವೆ ದಿನ ಸಂಜೆ ಮಾರ್ಕೆಟ್ ಹತ್ರ ಮಂಡಿಲಿ ಲೆಕ್ಕ ಬರೆಯೋಕ್ಕೆ ಹೋಗ್ತಾರೆ. ಇನ್ನೇನು ಬರೋ ಹೊತ್ತಾಯಿತು. ಮಂಡಿಲಿ ಲೆಕ್ಕ ಬರೀತಾರ? ತಿಂಗಳಿಗೆ 750 ರೂಪಾಯಿ ಸಿಗತ್ತಂತೆ. ಸುಮ್ಮನೆ ಯಾವುದಕ್ಕಾದರೂ ಆಗುತ್ತೆ ಅಂತ. ಎಷ್ಟು ದಿವಸದಿಂದ? ಮೊನ್ನೆ 1ನೇ ತಾರೀಕಿಂದ. ಅಪ್ಪ ಬಂದರೆ ಈ ಶಾಲನ್ನು ಕೊಟ್ಬಿಡು. ಶಾಲ್ ಯಾಕೆ ತಂದೆ ಅಕ್ಕ? ಅಪ್ಪ ಯಾರ್ದೋ ಮನೆ ಮುಂದೆ ದಿನ ಬೆಳಗ್ಗೆ 6 ಗಂಟೆಗೆ ಚಳಿ ನಡುತ್ತಾ ನಿಂತಿರ್ತಾರಂತೆ. ನಿಮ್ಮ ಭಾವ ವಾಕಿಂಗ್ ಹೋಗುವಾಗ ನೋಡೋದಂತೆ. ಹರಿದೋಗಿರೋ ಜುಬ್ಬ ಹಾಕ್ಕೊಂಡಿರ್ತಾರಂತೆ. ಚಳಿ ಬೇರೆ, ಅದಕ್ಕೆ ಈ ಶಾಲ್ನ ಅಪ್ಪಂಗೆ ಕೊಟ್ಬಿಡು. ಯಾರ ಮನೆ ಮುಂದೆ ಅಪ್ಪ ದಿನಾಗಲೂ ನಿಂತಿರ್ತಾರೆ? ಗೊತ್ತಿಲ್ಲ ಅಕ್ಕ. ಕೆಲಸ ರೀಇನ್ಸ್ಟೇಟ್ ಮಾಡಿಸ್ಕೋಬೇಕು, ಅದಕ್ಕೋಸ್ಕರ ಯಾರ್ಯಾರನ್ನೂ ನೋಡಬೇಕು ಅಂತ ಬೆಳಗ್ಗೆನೇ ಚಳಿಲಿ ಎದ್ದು ಹೊಟ್ಟೋಗ್ತಾರೆ. ಈ ನಡುವೆ ಅಪ್ಪಂಗೆ ಹುಷಾರು ಬೇರೆ ಇರಲ್ಲ. ರಾತ್ರಿ ಎಲ್ಲ ಕೆಮ್ತಾ ಇರ್ತಾರೆ, ಹಾಗೆ ಹೋಗ್ತಾರೆ. ಅಪ್ಪನ ಯಾಕೆ ಹಾಗೆ ಓಡಾಡಕ್ಕೆ ಬಿಡ್ತೀರಾ ನೀವು? ಓಡಾಡಿ ಅಂತ ನಾವೇನು ಹೇಳಿಲ್ಲ ಅಕ್ಕ. ಅವರೇ ಓಡಾಡ್ತಾ ಇರೋದು ಸಂಪಾದನೆ ಅಂತ. ಮನೇಲಿ ಯಾರಾದರೂ ಕೆಲಸ ಮಾಡಿದ್ರೆ ಅಪ್ಪನ ಜೀವನಕ್ಕೆ ದುಡಿಯೋ ಅವಶ್ಯಕತೆ ಯಾಕೆ ಬರ್ತಾ ಇತ್ತು ಹೇಳು? ಏನಕ್ಕ ನೀ ಮಾತಾಡ್ತಾ ಇರೋದು? ಇಷ್ಟು ದಿನ ಕಾಲ್ಕುಂಟಾದರೂ ನಾನು ಮಾಡಿಲ್ವಾ ಕೆಲಸನ? ನಾನೇನು ಮಾಡಲಿ? ನಂಗೆ ಯಾರೂ ಕೆಲಸ ಕೊಡ್ತಾ ಇದ್ರೆ ಕಾಲ್ಕುಂಟು ಅಂತ ಅವ್ರಿಗೆಲ್ಲ ಅವಮಾನ ಅಂತೆ. ನಿನಗಲ್ಲ ವಿದ್ಯಾ ನಾನು ಹೇಳಿದ್ದು. ನೀನು ಯಾಕೆ ಅಳ್ತೀಯ? ಸಾರಿ, ನಿನ್ನ ವಿಚಾರಕ್ಕಲ್ಲ ನಾನು ಹೇಳಿದ್ದು. ನಂಗೆ ಗೊತ್ತು, ರಾಜೀವ್ ವಿಚಾರಕ್ಕೆ ತಾನೆ. ಅವರು ಸುಮ್ಮನೆ ಕೂತಿಲ್ಲ ಅಕ್ಕ. ಕೆಲಸ ಸಿಗ್ತಿರೋದು ಅವ್ರ ತಪ್ಪ. ಏಜ್ ಬಾರಾಗಿದೆ, ಏನೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಷ್ಟೋ ಇಷ್ಟೋ ಬರ್ತಾ ಇದೆ. ಜೀವನಕ್ಕೆ ಸಾಕಾಗದೇ ಇರ್ಬೋದು. 8-10 ದಿನದ ಹಿಂದೆ ಯಾವುದೋ ಬರವಣಿಗೆ ಕೆಲಸ. ರಾತ್ರಿ ಎಲ್ಲ ಕೂತ್ಕೊಂಡು ಬರೀತಾ ಇದ್ರು. ಅದಕ್ಕೆ 1,000 ರೂಪಾಯಿ ಸಿಕ್ತು. ಈ ವಾರ ಎಲ್ಲ ಅದರಲ್ಲೇ ಜೀವನ ನಡೆದಿತ್ತು. ಏನು ಬರೀತಾ ಇದ್ರು ಗೊತ್ತಾ? ಗೊತ್ತಿಲ್ಲ ಅಕ್ಕ, ಏನೋ ಲೆಟರ್ಸ್ ಇದ್ದಂಗಿತ್ತು. ಲೆಟರ್ಸ್? ಏನು ಲೆಟರ್ಸು? ಗೊತ್ತಿಲ್ಲ ಅಕ್ಕ. ಯಾಕೆ ಕೇಳ್ತಿದ್ಯಾ? ಯಾಕೂ ಇಲ್ಲ, ಸುಮ್ಮನೆ ಕೇಳಿ. ಯಾಕಕ್ಕ? ಅವ್ರ ವಿಚಾರ ಬಂದಾಗೆಲ್ಲ ಅನುಮಾನ ಬರೋ ಥರ ಮಾತಾಡ್ತೀಯ. ನಿನಗೆ ಅವ್ರು ಕಂಡ್ರೆ ಆಗಲ್ಲ, ಮನೆ ಬರ್ಸ್ಕೊಂಡ್ರಲ್ಲ ಅದಕ್ಕೆ. ಅದಕ್ಕಲ್ಲ ಕಣೆ ವಿದ್ಯಾ. ಸಾರಿ, ನಿನ್ನ ಮನಸ್ಸಿಗೆ ಬೇಜಾರಾಗಿದ್ದರೆ. ಅಪ್ಪ ಈ ವಯಸ್ಸಿನಲ್ಲಿ ಹಗಲು ರಾತ್ರಿ ಓಡಾಡ್ತಾ ಇರ್ತಾರಲ್ಲ, ಅದಕ್ಕೆ ಕೇಳಿದೆ. ಮೊನ್ನೆ ಅವ್ರು ಲೆಟರ್ಸ್ ಬರೆದಿದ್ದಕ್ಕೆ 1,000 ರೂಪಾಯಿ ಸಿಕ್ತು. ಅದರಲ್ಲಿ 200 ರೂಪಾಯಿ ಅಪ್ಪಂಗೆ ಬಸ್ ಚಾರ್ಜ್ಗೆ ಅಂತ ಕೊಟ್ಟರು ರಾಜೀವ್. ಅವ್ರ ಕೈಲಾದದನ್ನೆಲ್ಲ ಮಾಡ್ತಾ ಇದ್ದಾರಕ್ಕ. ನೀನೇ ಅವ್ರ ಮೇಲೆ ಸಿಡ್ಸಿಡ ಅಂತೀಯ. ಅವರಿಂದಾನೇ ನಡೀತಿರೋದು ಇವಾಗ ನಮ್ಮ ಜೀವನ. ಹೋಗಲಿ ಬಿಡು, ಇನ್ಮೇಲೆ ನಿನ್ನ ರಾಜೀವ್ ಬಗ್ಗೆ ನಾನು ಮಾತಾಡಲ್ಲ. ಸಾರಿ, ನೀನು ಅಳಬೇಡ. ಸಾರಿ ಅಕ್ಕ, ಹತ್ಬಿಟ್ಟು ನಿನ್ನ ಮನಸ್ಸಿಗೆ ಬೇಜಾರು ಮಾಡಿದೆ. ಅಕ್ಕ, ನೀನೊಂದು ಮಾತು ಕೇಳಲ್ಲ? ಇವ್ರ ಬಿಸ್ನೆಸ್ ಸರಿಗೆ ನಡೀತಾ ಇಲ್ಲ. ಯಾವಾಗಲೂ ಸ್ವಲ್ಪ ಸ್ವಲ್ಪ ಹಣ ಬರುತ್ತೆ. ಅದಕ್ಕೆ ನನ್ನ ಕೆಲಸ ಸಿಕ್ಕೋವರೆಗೂ ನಿನ್ನ ಸಂಬಳದಲ್ಲಿ ತಿಂಗಳು 1,000 ರೂಪಾಯಿ ಸಾಲ ಕೊಡೋಕ್ಕಾಗುತ್ತಾ? ನನ್ನ ಕೆಲಸ ಸಿಕ್ಕಿದ ತಕ್ಷಣ ಎಲ್ಲ ತೀರಿಸ್ಬಿಡ್ತೀನಿ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾ ಇದೆ ಅಕ್ಕ. ಎಷ್ಟೋ ದಿನ ನಾವು ಒಂದು ಹೊತ್ತು ಊಟಕ್ಕಿಂತ ಇನ್ನೇನೂ ತಿಂದಿಲ್ಲ. ನಿನ್ನ ಸಂಬಳದಲ್ಲಿ 1,000 ರೂಪಾಯಿ ಕೊಡೋಕ್ಕಾಗತ್ತಾ? ಸಾಧ್ಯ ಇಲ್ಲ ವಿದ್ಯಾ. ಸಾರಿ. 3 ದಿವಸದ ಹಿಂದೆ ನನಗೆ ಕೆಲಸ ಹೊರಟೋಯ್ತು. ನನಗೀಗ ಸಂಬಳ ಇಲ್ಲ. ಕೆಲಸ ಹೊರಟೋಯ್ತು? ಯಾಕೆ?
ಗೊತ್ತಿಲ್ಲ. ನಾನು ಕಾಲೇಜ್ ಡೇಸ್ನಲ್ಲಿ ಸ್ಟ್ರೈಕು ಚಳುವಳಿ ಅಂತ ಓಡಾಡ್ತಾ ಇದ್ನಲ್ಲ, ನಮ್ಮ ಆಫೀಸ್ಗೆ ಹೋಮ್ ಡಿಪಾರ್ಟ್ಮೆಂಟಿಂದ ಯಾವುದೋ ಒಂದು ಪ್ರಾಜೆಕ್ಟ್ ಬರ್ತಾ ಇದೆಯಂತೆ. ಅದಕ್ಕೆ ನಾನು ಅಲ್ಲಿ ಕೆಲಸ ಮಾಡಿದ್ರೆ ಇವ್ರಿಗೆ ಆ ಪ್ರಾಜೆಕ್ಟ್ ಬರೋದಿಲ್ವಂತೆ. ಎಲ್ಲ ಸುಳ್ಳು. ಸುಳ್ಳ? ಬ್ರಾಂಚ್ ಆಫೀಸರ್ ಆಗಿ ಪ್ರಮೋಷನ್ ಕೊಡ್ತೀನಿ ಅಂತ ಅರ್ಧ ಗಂಟೆ ಮುಂಚೆ ನಮ್ಮ ಬಾಸ್ ಹೇಳಿದ್ರು. ಮಿನಿಸ್ಟರ್ ದೇಸಾಯಿ ಫೋನ್ ಬಂತು, ಎಲ್ಲ ರಿವರ್ಸ್ ಆಗೋಯ್ತು. ಪ್ರಮೋಷನ್ ಸಿಗೋದಿರಲಿ, ಕೆಲಸನೇ ಹೊರಟೋಯ್ತು. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಮಿನಿಸ್ಟರ್ ದೇಸಾಯಿ ಫೋನ್ ಬಂದ ತಕ್ಷಣ ನಾನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗಿಬಿಟ್ಟೆ ಅಲ್ವಾ? ಮಿನಿಸ್ಟರ್ ದೇಸಾಯಿಗೆ ನಿನ್ನ ಮೇಲೆ ಏನು ದ್ವೇಷ? ನಿಂಗೆ ಅವ್ರು ಗೊತ್ತಾ? ಮಿನಿಸ್ಟರ್ ದೇಸಾಯಿಗಲ್ಲ ನನ್ನ ಮೇಲೆ ದ್ವೇಷ, ಅವ್ರ ಫ್ರೆಂಡ್ಗೆ, ಅವ್ರ ಫ್ರೆಂಡ್ ಹೆಂಡತಿಗೆ. ಯಾರು ಅವ್ರ ಫ್ರೆಂಡು? ನಮ್ಮ ಮಾವನವ್ರಿಗೆ ಮುಂಚಿಂದನೂ ನಾನು ಕೆಲಸ ಮಾಡೋದು ಇಷ್ಟ ಇರಲಿಲ್ವಲ್ಲ, ಅವರೇ ಕೆಲಸದಿಂದ ತೆಗೆಸಾಕಿರೋದು ನನ್ನ ಸ್ವಾಭಿಮಾನನ ಕಡಿಮೆ ಮಾಡೋದಕ್ಕೆ. ಕೆಲಸ ಇಲ್ಲದೆ ಇದ್ದರೆ ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಬೇಕಲ್ಲ. ಅವ್ರ ಮೇಲೆ ಡಿಪೆಂಡ್ ಆದರೆ ಅವ್ರು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರಬೇಕು. ಕೈಯಲ್ಲಿ ದುಡ್ಡಿದ್ರೆ ಎಷ್ಟು ಸುಲಭ ನೋಡು ಹೆಂಗಸರ ಸ್ವಾತಂತ್ರ್ಯನ ಕಿತ್ಕೊಳ್ಳೋದು. ಸಾರಿ ಅಕ್ಕ. ಹೋಗಲಿ ಬಿಡು. ಈ ಕೆಲಸ ಇಲ್ಲದೆ ಇದ್ದರೆ ಬೇರೆ ಕೆಲಸ ಹುಡುಕೋತೀನಿ, ಇಲ್ಲ ಲಾಯರ್ ಕೆಲಸ ಶುರು ಮಾಡ್ತೀನಿ. ನಾನು ಯಾರಿಗೂ ಹೆದರೋದಿಲ್ಲ. ಸದ್ಯಕ್ಕೆ ಈ ಮನೆಗೆ ಹೆಲ್ಪ್ ಮಾಡೋದು ಕಷ್ಟ ಆಗುತ್ತೆ. ನೋಡೋಣ ನಾಳೆ ನಾಳಿದ್ರಲ್ಲಿ ಏನು ಮಾಡ್ತೀನಿ ಅಂತ. ಶ್ರೀಧರನ್ ನನಗೆ ಸಂಬಳ ಬರುತ್ತೆ ಅಂತ ಹೇಳಿದ್ನಲ್ಲ, ಬಂತಾ? 7,000 ರೂಪಾಯಿ ಬಂತು. 7,000 ರೂಪಾಯಿನೂ ಅಪ್ಪಂಗೆ ಕೊಟ್ಟ. 4 ವರ್ಷದಿಂದ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರಲಿಲ್ವಂತೆ. ಕಾರ್ಪೊರೇಷನ್ ಅವ್ರು ಬಂದು ಎಲ್ಲ ಕಿತ್ಕೊಂಡು ಹೋದು. ಬ್ಯಾಕ್ ಟು ಸ್ಕ್ವೇರ್ ಒನ್. ಟೈಮ್ ಸರಿಗಿಲ್ದಿದ್ರೆ ನೋಡಕ್ಕ ಹೇಗೆಲ್ಲ ಆಗುತ್ತೆ. ಟೈಮ್ ಏನು ಮಾಡುತ್ತೆ ಬಿಡೆ, ನಾನು ಬರ್ತೀನಿ. ಅಪ್ಪಂಗೆ ಆ ಶಾಲ್ ಕೊಟ್ಬಿಡು, ನಾಳೆ ಮತ್ತೆ ಬರ್ತೀನಿ. ಅಪ್ಪಂಗೆ ಯಾವಾಗಲೂ ಶಾಲ್ ಹೊದ್ಕೊಂಡೇ ಓಡಾಡು ಅಂತ ಹೇಳು, ಆಯಿತಾ?